ಫೈನಲ್ ಡೇ ಅನ್ನೋದು, ಫಿನಾಲೆ ಡೇ ಅನ್ನೋದು. ಸೊ ಒಟ್ಟಿನಲ್ಲಿ ಬಿಗ್ ಬಾಸ್ ಕ್ಲೋಸ್ ಇವತ್ತು ಮತ್ತು ನಾಳೆಯಲ್ಲಿ. ಎಲ್ಲರೂ ಕಾಯ್ತಾ ಇರೋದು ಯಾರು ವಿನ್ ಆಗ್ತಾರೆ ಅಂತ ಹೇಳ್ಬಿಟ್ಟು ಎಲ್ಲ ತುದಿಗಾಲಲ್ಲಿ ಕೂತ್ಕೊಂಡು ನೋಡ್ತಾ ಇದ್ದಾರೆ ಯಾರು ವಿನ್ ಆಗ್ತಾರೆ ಈ ಸೀಸನ್ ಅಂತ ಹೇಳ್ಬಿಟ್ಟು. ಹಾಗೆ ಗೋಲ್ಡನ್ ಟಾಕ್ಸ್ ಇನ್ ಕನ್ನಡನವರು ಒಂದು ಗಿಣಿಶಾಸ್ತ್ರ ಬೇರೆ ಕೇಳಿದ್ದಾರೆ ನೋಡಿ. ಈ ಸೀಸನ್ ಬಿಗ್ ಬಾಸ್ ಗಿಣಿಶಾಸ್ತ್ರ ಯಾವ್ಯಾವ ಶಾಸ್ತ್ರಗಳನ್ನೂ ಬಿಡ್ತಾ ಇಲ್ಲ, ಅವ್ರನ್ನೂ ಕೇಳ್ತಾ ಇದ್ದಾರೆ ಯಾರು ವಿನ್ ಆಗ್ತಾರೆ ಅಂತ ಹೇಳ್ಬಿಟ್ಟು. ಸೊ ಆ ಗಿಣಿಶಾಸ್ತ್ರದವರು ಪ್ರಿಡಿಕ್ಟ್ ಮಾಡಿರೋ ಪ್ರಕಾರ ಈ ಸೀಸನ್ನು ಕೊನೆ ಹಂತಕ್ಕೆ ವಿನಯ್ ಹಾಗೂ ಕಾರ್ತಿಕ್ ಅವರು ತಲುಪಿರ್ತಾರೆ. ಅದರಲ್ಲಿ ಯಾರು ಮೇಲ್ಗೈ ಆಗುತ್ತೆ ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ಏನು ಗುರು ಇದೆಲ್ಲ. ಸೊ ನೋಡುವ ಯಾರು ವಿನ್ ಆಗ್ತಾರೆ ಅಂತ ಹೇಳ್ಬಿಟ್ಟು. ಆದರೆ ನಮಗೆ ಬಂದಿರೋ ಇನ್ಫಾರ್ಮೇಷನ್ ಪ್ರಕಾರ ವಿನಯ್ ಅವರು ಔಟ್ ಆಗಿದ್ದಾರೆ. ತುಕಾಲಿ ಅವರು ಫಸ್ಟ್, ಆಮೇಲೆ ವಿನಯ್ ಅವರು ನೆಕ್ಸ್ಟು ಔಟ್ ಆಗಿ ಹೊರಗಡೆ ಬಂದಿದ್ದಾರೆ ಅಂತ ಹೇಳ್ಬಿಟ್ಟು ಒಂದು ಇನ್ಫಾರ್ಮೇಷನ್ ಇದೆ. ಸೊ ಯಾವುದು ಸತ್ಯ ಯಾವುದು ಸುಳ್ಳು, ಸೊ ಹಾಗೆ ಯಾರು ಈ ಸೀಸನ್ ಬಿಗ್ ಬಾಸ್ನ ವಿನ್ ಆಗ್ತಾರೆ ಅಲ್ಲಿರೋ ಎಲ್ಲ ಕಂಟೆಸ್ಟೆಂಟ್ಸ್ಗಳಿಗೆ ಆಲ್ ದ ಬೆಸ್ಟ್ ನನ್ನ ಕಡೆಯಿಂದ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ಸೊ ಹಳೆಯ ಕಂಟೆಸ್ಟೆಂಟ್ಸ್ಗಳು ಎಲ್ಲ ಬಂದು ನೀಟಾಗಿ ಪರ್ಫಾರ್ಮೆನ್ಸ್ ಮಾಡಿ ಒಂದು ಕಡೆ ಕೂತಿದ್ದಾರೆ, ಸೆಟ್ಲಾಗಿದ್ದಾರೆ. ಸೊ ಹಂಗೆ ಕಣ್ಣಾಡಿಸ್ತಿದ್ದೆ ರಕ್ಷಕ್ ಎಲ್ಲರ ಕಾಣಿಸ್ತಾರ ಅಂತ. ರಕ್ಷಕ್ನು ಕರೆಸೋರೆ ಗುರು. ಬಿಗ್ ಬಾಸ್ ಮನೆ ಒಳಗಿದ್ದಾಗ ಯಾರಿಗೆ ಏನೇ ಒಂದು ಸಣ್ಣ ಇನ್ಸಿಡೆಂಟ್ ಅವ್ರುಗಳು ಮಾಡ್ಕೊಂಡ್ರು ಹೊರಗಡೆ ಬಿಗ್ ಬಾಸ್ನ ಬ್ಲೇಮ್ ಮಾಡ್ತಾಯಿದ್ರು, ಬಿಗ್ ಬಾಸ್ ಅವ್ರನ್ನ ಬ್ಲೇಮ್ ಮಾಡ್ತಾಯಿದ್ವಿ. ಸೊ ನಾನು ಸೇರಿ ಸುಮಾರು ಸತಿ ಬ್ಲೇಮ್ ಮಾಡಿದ್ದೀನಿ ಎಷ್ಟೋ ಕಡೆ. ಬಟ್ ಎಂಡ್ ಆಫ್ ದ ಡೇ ಅಲ್ಲಿ ಒಳಗಿರೋ ಕಂಟೆಸ್ಟೆಂಟ್ಸ್ಗಳೇ ಕಾರಣ ಆಗಿರ್ತಾರೆ ಆ ಒಂದು ಇನ್ಸಿಡೆಂಟ್ಗಳಿಗೆ. ಸೊ ಇಷ್ಟೆಲ್ಲ ನಾವು ಬಿಗ್ ಬಾಸ್ನ ಬ್ಲೇಮ್ ಮಾಡಿದಾಗ ಸೊ ಹೊರಗಡೆ ಹೋಗಿ ಆ ಕಂಟೆಸ್ಟೆಂಟ್ಸ್ಗಳು ಬಿಗ್ ಬಾಸ್ ಬಗ್ಗೆ ಅಷ್ಟೆಲ್ಲ ಮಾತಾಡಿದ್ರು ಏನೋ ಬೇಜಾರು ಮಾಡ್ಕೊಳ್ದಂಗೆ, ಬೈದವರೆಲ್ಲ ನನ್ನ ಬಂಧು ಬಾಂಧವರು, ಉಗ್ದವರೆಲ್ಲ ಅಣ್ಣ ತಮ್ಮದಿರೋ, ಬನ್ನಿ ಕೂತ್ಕೊಳ್ಳಿ, ಇಟ್ಸ್ ಓಕೆ ಅಂತ ಅಂದಿದ್ದು ಬಿಗ್ ಬಾಸ್ಗೆ ಒಂದು ಅಪ್ರಿಷಿಯೇಷನ್ ಕೊಡಲೇಬೇಕು. ಯಾಕಂದರೆ ಅಲ್ಲಿ ಬಂದು ಕೂತಿರೋ ಎಲ್ಲ ಕಂಟೆಸ್ಟೆಂಟ್ಸ್ಗಳು ಒಂದೊಂದು ಮಾತುಗಳು ತಗೊಂಡ್ರೆ ಏನು ಕಮ್ಮಿ ಮಾತಾಡೋರ ಹೊರಗಡೆ ಹೋದ್ಮೇಲೆ, ಶೋ ಬಗ್ಗೆ ಆಗಲಿ ಅಲ್ಲಿರೋರ ಬಗ್ಗೆ ಆಗಲಿ. ಸೊ ಬಿಗ್ ಬಾಸ್ಗೆ ಈ ವಿಚಾರಕ್ಕೆ ಒಂದು ಅಪ್ರಿಷಿಯೇಷನ್ ಕೊಡಬೇಕು. ಸೊ ನೋಡೋಣ ಯಾರು ವಿನ್ ಆಗ್ತಾರೆ ಅಂತ ಹೇಳ್ಬಿಟ್ಟು ನಾನು ಫುಲ್ಲು ಕ್ಯೂರಿಯಸ್ಸಾಗಿ ಕಾಯ್ತಾ ಇದ್ದೀನಿ. ಹಾಗೆ ಇವಾಗ ಏನು ಬಿಗ್ ಬಾಸ್ ಫೈನಲ್ ನಡೀತಾ ಇದೆ. ಸೊ ಲೈವ್ ಅಪ್ಡೇಟ್ಗಳನ್ನ ಕೊಡ್ತಾ ಇರ್ತೀನಿ. ಸೊ ಚಾನಲ್ಗೆ ಹಾಗೆ ಮಿಂಗಲ್ ಆಗಿರಿ, ಜೊತೆಗೆ ಹೋಗೋಣ, ನಿಮ್ಮ ಒಪಿನಿಯನ್ನು ಕೇಳ್ಕೊಂಡು ಸೊ ಮಾತಾಡಿಕೊಂಡು ನಗಾಡ್ಕೊಂಡು ಅಥವಾ ಬೇಜಾರು ಮಾಡಿಕೊಂಡು ಅಂತ ಹೇಳ್ತಾ ಸೊ ಇಷ್ಟ ಹೇಳ್ತಾ ನಾನು ವಿಡಿಯೋ ನಿಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋಗೆ ಲೈಕ್ ಮಾಡಿಲ್ಲ ಡಿಸ್ಲೈಕ್ ಆದರೂ ಮಾಡಿ, ಏನಾದರೂ ಒಂದು ಮಾಡಿ ಹಾಗೆ ಹೋಗಬೇಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತಾ. ಥ್ಯಾಂಕ್ಸ್ ಫಾರ್ ವಾಚಿಂಗ್.